ಪರಿಚರ್ಯ ಮಾಡುವಂಥ ಗುಣ ಯಾರಲ್ಲಿ ಇರ್ತತೋ ಅವರಲ್ಲಿ ಪ್ರೀತಿ ಇರ್ತದೆ. ಪರಿಚರ್ಯ ಮಾಡುವಂಥ ಗುಣ ನಮ್ಮಲ್ಲಿ ಇರಬೇಕು. ಏನೇ ಕೆಲಸ ಆಗಿರಲಿ ಆ ಕೆಲಸ ನಾವು ಮಾಡಬೇಕು, ಪರಿಚರ್ಯ ಮಾಡಬೇಕು. ಇನ್ನೊಬ್ಬರು ಆ ಬಲಹೀನ ಸ್ಥಿತಿನಾಗಿದ್ದಾಗ ಅವ್ರು ನಾವು ಪರಿಚರ್ಯ ಮಾಡಬೇಕು. ಆ ಒಂದು ಪರಿಚರ್ಯ ನಮ್ಮಲ್ಲಿ ಕಾಣಬೇಕು. ಇವಾಗ ನಮ್ಮ ಮಕ್ಕಳಾಗಿವಿ, ತಂದೆ ತಾಯಿಗಳು ನಾವು ಪರಿಚರ್ಯ ಮಾಡಬೇಕು. ಪರಿಚರ್ಯ ಮಾಡೋದು ನಮ್ಮ ಧರ್ಮ. ತಂದೆ ತಾಯಿಗಳು ನಾವು ಬಿಟ್ಟು ನಿನ್ನ ಕೆಲಸ ನೀನು ಮಾಡ್ಕೋ, ನನ್ನ ಕೆಲಸ ನಾನು ಮಾಡ್ಕೊಂತೀನಿ ಅಂತ ಅನ್ನೋದಲ್ಲ. ಅವ್ರ ಬಾಧ್ಯತೆ ನಮ್ಮದು. ಅವ್ರಿಗೆ ಪರಿಚರ್ಯ ಮಾಡೋ ಬಾಧ್ಯತೆ ನಮ್ಮದು. ದೇವ್ರು ಕೇಳೋದಿಲ್ಲ. ನಿನ್ನ ತಂದೆ ತಾಯಿಗಳ ನೀನು ಸನ್ಮಾನಿಸು. ಆ ಪರಿಚಯದಲ್ಲೇ ನಮ್ಮ ಒಂದು ಆತ್ಮೀಯ ಜೀವಿತ ವ್ಯಕ್ತವಾಗ್ತದೆ. ಏನನ್ನ ಕೆಲಸ ಹೇಳಿದಾಗ ನಾನು ಮಾಡೋದಿಲ್ಲ, ನನಗೇನು ಹೇಳ್ತೀರಿ? ಪರಿಚಯ ಮಾಡೋ ಗುಣ ನಿನ್ನಿಲ್ಲ ಅಂದರೆ ನೀನು ಪ್ರೀತಿ ಇಲ್ಲ ಅಂತ ಅರ್ಥ. ನಾನು ಐತೆ, ನನ್ನ ಮನಸ್ಸಿನ ಗೊತ್ತು, ಮನಸ್ಸಿನಾಗಲ್ಲ, ಅದು ಕ್ರಿಯಾರೂಪದಲ್ಲೇ ಬರಬೇಕು. ನನ್ನ ಮನಸ್ಸಿನಾಗಿರೋ ಪ್ರೀತಿ ಕೂಡ ನೀವೇ ಹೇಳ್ತೀರಾ, ಆದರೆ ನಿನ್ನ ಮನಸ್ಸಿನಾಗಿರೋ ಪ್ರೀತಿ ವ್ಯಕ್ತಪಡಿಸ್ಕ. ಯಾರ್ಯಾರು ಹೇಳಕ್ ಬರ್ತದೆ? ಫಸ್ಟ್ ನಿನ್ನ ಮನಸ್ಸಿನಾಗಿರೋ ಪ್ರೀತಿ ನೀನೇ ವ್ಯಕ್ತಪಡಿಸ್ಕೊಂಡ್ರೆ ಯಾರೇನು ಹೇಳೋದು ಬೇಕಾಗಿರೋದಿಲ್ಲಲ್ಲ. ನೀನು ಅದು ವ್ಯಕ್ತಪಡಿಸ್ಕೊಂಡಾಗ ಮನಸ್ಸಿನಾಗ ಇಟ್ಕೊಂಡು ನಾನು ಪ್ರೀತಿ ಐತೆ ಅಂದರೆ ಹೆಂಗೆ ಗೊತ್ತಾಗುತ್ತೆ? ವ್ಯಕ್ತಪಡಿಸೋದನ್ನ ಅದು ಅಪೋಸಿಟ್ ಇರೋ ವ್ಯಕ್ತಿ ತಿಳ್ಬೇಕಲ್ಲ. ನಿನ್ನ ಪ್ರೀತಿ ಎಷ್ಟು ಐತೋ ಪ್ರೀತಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ಲ. ವ್ಯಕ್ತಪಡಿಸು, ಮಾಡು ಪರಿಚರ್ಯ, ಮಾಡು ಅವ್ರಿಗೆ ಸೇವೆ, ತಿಳಿಪಡಿಸು ನಿನ್ನ ಪ್ರೀತಿನ, ತಿಳಿಪಡಿಸು ಕ್ರಿಸ್ತ ಪ್ರೀತಿನ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಬಹುಮಾನ ಕೊಡುವಂತರಾಗಿರ್ಬೇಕಂದ್ರೆ ಏನಂದ್ರೆ, ಇವಾಗ ದೇವರು ನಮ್ಮನ್ನು ಪ್ರೀತಿ ಮಾಡಿ ಏನು ಮಾಡೋಣ? ತನ್ನ ಮಗನೇ ನಮಗೆ ಬಹುಮಾನವಾಗಿ ಕೊಟ್ಟನು. ತನ್ನ ಮಗನೇ ನಮಗೆ ಬಹುಮಾನವಾಗಿ ಕೊಟ್ಟನು. ನಮ್ಮ ಜೀವಿತಕ್ಕೆ ಅದು ಎಷ್ಟು ಉನ್ನತವಾದ ಒಂದು ಆಶೀರ್ವಾದ. ಹಂಗೆ ನಾವು ಕೂಡ ಇನ್ನೊಬ್ಬರನ್ನ ನಾವು ಪ್ರೀತಿ ಮಾಡುವಾಗ ಅವರಿಗೆ ನಾವು ಪ್ರೋತ್ಸಾಹಕರವಾಗಿ ನಾವು ಅವರಿಗೆ ಪ್ರೀತಿನ ವ್ಯಕ್ತಪಡಿಸ್ಬೇಕು. ತಾಯಿಗೆ ಏನು ಬೇಕಾದ್ರೆ ನಾವು ಕೊಡಬೇಕು. ಮಕ್ಕಳಿಗೆ ಏನು ಬೇಕದು ನಾವು ಕೊಡಬೇಕು. ಕೊಟ್ಟು ನಮ್ಮ ಪ್ರೀತಿನ ವ್ಯಕ್ತಪಡಿಸ್ಬೇಕು. ಪ್ರೀತಿನ ಕೊಡು, ನಿನ್ನ ತ್ಯಾಗನ ಕೊಡು. ಅವ್ರಿಗೇನು ಬೇಕೋ ಅವಸರನ ನೀನು ತೀರಿಸು. ಆ ಪ್ರೀತಿನ ಆ ರೀತಿ ವ್ಯಕ್ತಪಡಿಸ್ಬೇಕು. ದೇವ್ರು ತನ್ನನ್ನೇ ತಾನು ತ್ಯಾಗ ಮಾಡ್ಕೊಂಡನ, ಹೌದಾ? ತನ್ನನ್ನೇ ತಾನು ಅರ್ಪಿಸ್ಕೊಂಡನ. ಹಂಗೆ ನಾವು ಕೂಡ ನಮ್ಮ ಕುಟುಂಬ ಸಲುವಾಗಿ ನಮ್ಮನ್ನೇ ನಾವು ಒಂದು ಬಹುಮಾನವಾಗಿ ಅರ್ಪಿಸ್ಕೋಬೇಕು. ನಾವೇನೋ ಒಂದು ಬಲಿಯಾಗವಾಗಿ ಅರ್ಪಿಸ್ಕೋಬೇಕು. ಅವಾಗೇ ನಮ್ಮ ಪ್ರೀತಿನ ನಾವು ವ್ಯಕ್ತಪಡಿಸೋಕ್ಕಾಗ್ತದೆ. ನಿಂತ್ಕೋಬೇಕು. ನಮ್ಮ ಕುಟುಂಬಕ್ಕೆ ನಾವೇ ಒಂದು ಆಧಾರವಾಗಿ ನಿಂತ್ಕೋಬೇಕು. ಆಮೆನ್, ಹಲ್ಲೆಲೂಯಾ. ದೇವಾ, ಇದಿಗೋ ನನ್ನ ಕುಟುಂಬ ಸಲುವಾಗಿ ನಾನು ಬಲೆ ಆಗ್ತೀನಿ, ನಾನು ನಿಂದಿರ್ತೀನಿ. ನನ್ನ ಕುಟುಂಬನ ಕಾಪಾಡು, ಯಾರಿಗೇನು ಆಗಬಾರ್ದು. ಎಲ್ಲರಿಗೂ ಸಾಕ್ಷಿಯಾಗಿ ಜೀವಿಸ್ಬೇಕಯ್ಯ. ಇದಿಗೋ ನಾನು ಬಲೆ ಆಗ್ತೀನಿ. ನೀನು ನಮ್ಮ ಸಲುವಾಗಿ ಹೆಂಗೆ ಬಲೆ ಆಗಿಲ್ಲ? ನಮ್ಮ ಪ್ರೀತಿ ಮಾಡಿ ನೀನು ನಮ್ಮ ಸಲುವಾಗಿ ಪ್ರಾಣ ತ್ಯಾಗ ಮಾಡಿಯಲ್ಲ. ಹಂಗೆ ನಾನು ನನ್ನ ಕುಟುಂಬ ಸಲುವಾಗಿ ನಾನು ನಿಂದಿರ್ತೇನೆ, ನಾನು ಬಲೆ ಆಗ್ತೀನಿ ಪ್ರಭು. ನನ್ನ ಬೇಕಾದ್ರೆ ನೀನು ಎಷ್ಟಾದರೂ ಶೋಧನೆಗೆ ಗುರಿ ಮಾಡು, ನೀನು ನನ್ನ ಜೊತೆ ಇರೋ ಸಾಕು. ನನ್ನ ಕುಟುಂಬನ ಕಾಪಾಡು ದೇವ. ಬಲಹೀನರು ದೇವ, ಗೊತ್ತಿಲ್ಲ ಪ್ರಭುವ, ಸರಿಯಾದ ಅವಗಾಹನ ಇಲ್ಲ ಪ್ರಭುವ, ಸರಿಯಾದ ಯಾವುದು ಸತ್ಯವೋ ಯಾವುದು ಅಸತ್ಯವೋ ತಿಳಿದಿರುವಂಥ ಸ್ಥಿತಿನಲ್ಲಿ ನನ್ನ ಕುಟುಂಬ ಐತೆ ಪ್ರಭುವ. ಇದಿಗೋ ನಾನು ಬಲೆ ಆಗ್ತಿದ್ದೀನಿ ದೇವ ಅಂತೇಳಿ ನಾವು ನಿಂತ್ಕೋಬೇಕು. ನಾವೇ ಒಂದು ಬಹುಮಾನ ಆಗಿ ಇರಬೇಕು ಕುಟುಂಬಕ್ಕೆ. ಆಮೆನ್, ಹಲ್ಲೆಲೂಯಾ. ಅದನ್ನ ನಾವು ವ್ಯಕ್ತಪಡಿಸ್ಬೇಕು ತಪ್ಪ ರೀ ಇವ್ರು ಹಿಂಗ ಅನ್ಕಂತ ನಾವು ಕುತ್ಕೊಂಡಿವ್ ಅನ್ಕೋ, ಕುಟುಂಬ ಮೇಲೆ ಅವ್ರು ಬಲಹೀನರೇ. ಅರ್ಥ ಆಯ್ತಾ? ಗಂಡ ಬಲಹೀನನೇ, ಇನ್ನೊಬ್ರು ಬಲಹೀನರೇ. ಅವ್ರ ಬಲಹೀನತನ ನಾವು ಎತ್ತಿ ತೋರಿಸ್ಬಾರ್ದು. ಅವ್ರ ಬಲಹೀನತೆ ಸಲುವಾಗ ನಾವು ಅಡ್ಡ ನಿಂತ್ಕೋಬೇಕು. ಆಮೆನ್. ಮೋಶ ಏನು ಮಾಡ್ತಾನೆ ಹೇಳು? ದೇವ್ರ ಶಿಕ್ಷೆ ಇಸ್ರಾಯೇಲ್ ಪ್ರಜೆಗಳ ಮೇಲೆ ಬರಬಾರ್ದಂತಾನೆ ಮೋಶ ಅಡ್ಡ ನಿಂದಿರ್ತಾನ. ದೇವಾ, ಇವ್ರ ಮೇಲೆ ಏನೇನು ಶಿಕ್ಷೆ ಮಾಡಿ ಅಂದ್ರೆ ಫಸ್ಟ್ ನನ್ನ ಮೇಲೆ ಮಾಡು, ನೀನು ಜೀವ ಗ್ರಂಥದಲ್ಲಿದ್ದ ನನ್ನ ಹೆಸರು ತೆಗಿ. ಆತ ಅಡ್ಡ ನಿಂದಿರ್ತಾನ, ಶಿಕ್ಷೆ ಬರಬಾರ್ದಂತೇಳಿ. ಹಂಗ ನಾವು ಮಧ್ಯಸ್ಥರಾಗಿ ನಾವು ನಿಂತ್ಕೋಬೇಕು ಕುಟುಂಬಕ್ಕೆ. ನನ್ನ ಕುಟುಂಬಕ್ಕೆ ಏನು ಆಗ್ಬಾರ್ದು ದೇವ, ನಾನು ನಿಂತ್ಕೊಂತೀನಿ. ನಿನ್ನ ಶಿಕ್ಷೆ ಬರ್ಬೇಕಾ? ನನ್ನ ಮೇಲೆ ಹಾಕು. ನನ್ನ ಮೇಲೆ ಹಾಕ್ತೀಯಾ? ಹಾಕು ಪ್ರಭು. ನಿನಗೆ ಅದೇ ಸಂತೋಷವಾದ್ರೆ ಹಾಕಂತ ಹೇಳ್ಬೇಕು. ಅವಾಗ ಏನು ಮಾಡ್ತಾನೆ ಹೇಳಿ ದೇವರು? ನಮ್ಮನ್ನು ನೋಡಿ ಕುಟುಂಬನ ಕಾಪಾಡ್ತಾನ. ಆಮೆನ್.